ಸಿಎಂ ಶಿಫಾರಸು ಪತ್ರವೊಂದು ವಿವಾದ ಸೃಷ್ಟಿ ಮಾಡಿದೆ. ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಾಗಿ ಈ ಪತ್ರವನ್ನ ಬರೆಯಲಾಗಿತ್ತು. ಮೈಸೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗಾಯಿಸಿ ಸಿಎಂ ಆದೇಶವನ್ನ ನೀಡಿದ್ರು. ಆರೋಗ್ಯ ಅಧಿಕಾರಿ ಮೋಹನ್ ಅಬಕಾರಿ ಇಲಾಖೆಗೆ ವರ್ಗಾವಣೆ ಆಗಿತ್ತು. ಅಬಕಾರಿ ಉಪ ಆಯುಕ್ತರಾಗಿ ಮೋಹನ್ರನ್ನ ವರ್ಗಾವಣೆಗೊಳಿಸಿ ಸಿಎಂ ಆದೇಶ ನೀಡಿದ್ರು. ಈ ವಿಚಾರ ಈಗ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಒಬ್ಬ ಆರೋಗ್ಯ ಇಲಾಖೆಯ ಅಧಿಕಾರಿ ಅವರನ್ನ ಇದ್ದಕ್ಕಿದ್ದಂತೆ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಾಗುತ್ತೆ. ಈ ಬಗ್ಗೆ ಸ್ವತಃ ಸಿಎಂ ಅವರೇ ಶಿಫಾರಸು ಪತ್ರವನ್ನ ನೀಡ್ತಾರೆ, ಆದೇಶವನ್ನ ನೀಡ್ತಾರೆ. ಇದು ಹೇಗ್ ಸಾಧ್ಯ? ಒಬ್ಬ ಆರೋಗ್ಯ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ಹೇಗ್ ವರ್ಗಾವಣೆ ಮಾಡೋಕ್ಕಾಗುತ್ತೆ? ವರ್ಗಾವಣೆಗೆ ಬಿಜೆಪಿ ನಾಯಕರು ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೃಂದ ನಿಯಮ ಉಲ್ಲಂಘಿಸಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಅಬಕಾರಿ ಆರೋಗ್ಯ ಇಲಾಖೆ ವೃಂದ ನಿಯಮ ಉಲ್ಲಂಘನೆ ಆಗಿದೆ. ನಿಯಮ ಉಲ್ಲಂಘನೆ ಅಂತ ಬಿಜೆಪಿ ನಾಯಕರು ಆರೋಪಿಸ್ತಾ ಇದ್ದಾರೆ. ಸಿಎಂ ಆದೇಶ ಪತ್ರವನ್ನೇ ಪೋಸ್ಟ್ ಮಾಡಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಸಿಎಂ ಇಂದ್ರಿಯ ವಶವಾಗಿದ್ದಾರೆ ಅಂತ ಸುನೀಲ್ ಆರೋಪವನ್ನ ಮಾಡಿದ್ದಾರೆ. ಒಂದ್ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಸಿಎಂ ಶಿಫಾರಸು ಪತ್ರ ಅಂದ್ರೆ ಒಬ್ಬ ಆರೋಗ್ಯ ಇಲಾಖೆಯ ಅಧಿಕಾರಿ ಮೋಹನ್ ಅವರನ್ನ ವರ್ಗಾವಣೆಗೊಳಿಸಿ, ಅದು ಕೂಡ ಅಬಕಾರಿ ಇಲಾಖೆಗೆ ವರ್ಗಾವಣೆಗೊಳಿಸಿದಂತಹ ಶಿಫಾರಸು ಪತ್ರ. ಸರ್ಕಾರ ಆಡಳಿತ ಹಳಿ ತಪ್ಪಿರೋದಕ್ಕೆ ಉದಾಹರಣೆ ಇದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಕೊಟ್ಟಿದ್ದಾರೆ. ಇದು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರ ಹೇಳಿಕೆ. ಆರೋಗ್ಯ ಇಲಾಖೆಯ ಒಬ್ಬರು DHO ಅವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸಿನ ಪತ್ರವನ್ನು ಕೊಟ್ಟಿರುವಂಥದ್ದು ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕೊಲೆಗೆಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಜೀವಂತವಾದಂಥ ಉದಾಹರಣೆ. ವರ್ಗಾವಣೆ ದಂಧೆಯಲ್ಲಿ ಎಲ್ಲ ಇಲಾಖೆಗಳು ಮುಳುಗೋಗಿದೆ ಎನ್ನುವಂಥ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವ ರೂಪದಲ್ಲಿ ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆಯ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥ ಆರೋಪಗಳನ್ನು ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನು ಮಾಡ್ತಾ ಇದ್ವಿ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂಥ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿಗೆ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂಥದ್ದು ಸ್ವತಃ ಸರ್ಕಾರ ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಸರ್ಕಾರದ CND ರೂಲ್ಸ್ನಲ್ಲಿ ವೃಂದ ನಿಯಮದಲ್ಲಿ ಎಲ್ಲವನ್ನೂ ಗಾಳಿಗೆ ತೂರಿ ತನಗೆ ಯಾರು ಬೇಕು ಮತ್ತು ಯಾರು ಹೆಚ್ಚು ಹಣವನ್ನು ಕೊಡ್ತಾರೆ ಅವ್ರಿಗೆ ಇಂಥ ಪೋಸ್ಟ್ಗಳನ್ನು ಕೊಡ್ಬೋದು ಅನ್ನುವಂಥ ನಿಯಮಾವಳಿಗಳನ್ನು ಸರ್ಕಾರ ಅಘೋಷಿತವಾಗಿ ಮಾಡಿಕೊಂಡು ಅದರ ಪರಿಣಾಮವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಯನ್ನು ಇವತ್ತು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕಾದಂಥ ಶಿಫಾರಸನ್ನು ಇವತ್ತು ಸರ್ಕಾರ ಮಾಡಿದೆ. ಇಂಥ ವರ್ಗಾವಣೆಯ ದಂಧೆಯ ಸರ್ಕಾರವನ್ನು ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ. ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆಯ ದಂಧೆ ನಡೀತಾ ಇರುವಂಥದ್ದು. ಇದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಇದರಲ್ಲಿ ಪಾಲುದಾರರಾಗಿ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಕೈಯಾಡಿಸ್ತಾ ಇರೋದನ್ನು ನೋಡಿದಾಗ ಸರ್ಕಾರ ತನ್ನ ಕುರ್ಚಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಮತ್ತು ಭ್ರಷ್ಟಾಚಾರವನ್ನು ಎಗ್ಗಿಲ್ಲದಂತೆ ನಡೆಸಲಿಕ್ಕೆ ವರ್ಗಾವಣೆಯನ್ನು ಒಂದು ದಂಧೆಯ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಕಚೇರಿ, ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆ ಇವತ್ತು ಸ್ಪಷ್ಟ ಮಾಡಬೇಕು. ಎಲ್ಲ ಇಲಾಖೆಗಳಲ್ಲಿ ಡಾಕ್ಟರ್ಗಳಿಲ್ಲ ಅನ್ನುವಂಥ ಆರೋಪಗಳು ದೊಡ್ಡ ಆರೋಗ್ಯ ಇಲಾಖೆ ಅಧಿಕಾರಿನ ಅಬಕಾರಿ ಇಲಾಖೆಗೆ ಹಾಕಿರ್ತಾರೆ CM ನೋಟಲ್ಲಿ. ಅಲ್ಲ, ಹಿಂದೆ ಒಬ್ಬ ರಾಜ ಇದ್ದ, ನಿಮ್ಗೆ ಗುರ್ತಿರ್ಬೋದು. ಅದರ ಅನುಕರಣೆಯನ್ನು ನಡೀತಾ ಇದೆ. ನಿಮ್ಗೆ ಹೇಳಬೇಕಂತಂದ್ರೆ ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ತಪ್ಪಿದೆ ಅನ್ನೋದಕ್ಕೆ ಅಬಕಾರಿ ಇಲಾಖೆಗೆ ವೈದ್ಯಕೀಯ ಅಧಿಕಾರಿಗಳನ್ನ ನೇಮಿಸುವಂಥದ್ದು ಏನು ಅಂತಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ತಲೆ ಕಟ್ಟಿದೇನೋ, ಅಬಕಾರಿ ಇಲಾಖೆಗಳು ಅವ್ರು ಸರಿಪಡಿಸೋಕೆ ಕಳಿಸ್ತಾ ಇದ್ದಾರೇನೋ ಅನ್ನುವಂಥದ್ದು ಬಂದಿದೆ. ಎರಡನೇದು, ಇವತ್ತು ವೈದ್ಯಕೀಯ ಇಲಾಖೆ ಒಳಗೆ 2 ಸಮಸ್ಯೆ ಅದಾವ. ಪ್ರತಿಯೊಂದು ಈಗ ನಮ್ಮಲ್ಲೇನ ಅನೇಕ ಡಾಕ್ಟರ್ಗಳು ಇಲ್ಲ. ಹೀಗಾಗಿ ಹಿಂದೆ ತುಘಲಕ್ ದರ್ಬಾರ್ ಅಂತ ಇತ್ತು, ತುಘಲಕ್ ರಾಜ ಆಗಿ ಹೋಗಿದ್ದ. ಅದನ್ನು ಇವತ್ತು ಸಿದ್ದರಾಮಯ್ಯ ಅವರು ತುಘಲಕ್ ಆಗಿ ಪರಿವರ್ತನೆ ಆಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಇಷ್ಟು ಕುಸಿತು ಎಂದೂ ಕಂಡಿಲ್ಲ. ಮತ್ತು ಬರೀ ಇದೊಂದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನಾಗ ತಮಗೆ ಬೇಕಾದಂಥ ಅಧಿಕಾರಿಗಳು
ಅವ್ರಿಗೆ ಜ್ಞಾನ ಇರಲಿ ಬಿಡಲಿ ಅವನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು, ಜಾತಿ ನೋಡಿ ಟ್ರಾನ್ಸ್ಫರ್ ಮಾಡುವಂಥದ್ದು, ರೊಕ್ಕ ನೋಡಿ ಟ್ರಾನ್ಸ್ಫರ್ ಮಾಡುವಂಥದ್ದು ಬಹುತೇಕ ಎಲ್ಲ ಸರ್ಕಾರನಾಗಿಂತ ಈ ಸರ್ಕಾರ ಏನು ನಡೆದದಲ್ಲ ಬಹುತೇಕ ಈ ಗಿನ್ನಿಸ್ ದಾಖಲೆಯನ್ನು ಮಾಡಬಹುದು. ಆ ಪತ್ರ ಅಧಿಕೃತವೋ ಇಲ್ವೋ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ವರ್ಗಾವಣೆ ಇಲ್ಲ. ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ವೈದ್ಯರನ್ನು ನಾವು ನಮ್ಮಲ್ಲಿ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂಥದ್ದೆಲ್ಲ ನಾವು ವಾಪಸ್ ತಗೊಂಡಿದ್ದೀವಿ. ಡೆಪ್ಯುಟೇಷನ್ ಮೇಲೆ ಹೋಗಿರೋನೆಲ್ಲ ವಾಪಸ್ ತಗೊಂಡಿದ್ದೀವಿ. ಆದ್ದರಿಂದ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೋಗೋದಕ್ಕೆ ಅವಕಾಶನೂ ಕೂಡ ಅದೂ ಇಲ್ಲ. ಆದ್ದರಿಂದ ಬಹುಶಃ ಈ ಒಂದು ಏನು ಅವರು ನೋಡಿದ್ದಾರೆ, ನಾನು ಆ ಪತ್ರ ನೋಡಿದ್ದೀನಿ, ಅದರಲ್ಲೇನು ನಂಬರ್ ಇಲ್ಲ, ಡೇಟ್ ಇಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಹೋಗೋದು ಭಾಳ ಕಷ್ಟದ ಕೆಲಸ. ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಲೆಟ್ರು ಯಾರೋ ಹಾಕ್ಸಿರ್ಬೋದು, ಅದು ಬೇರೆ ವಿಚಾರ. ಬಟ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಕ್ಕಂಥ ಅವಕಾಶ ಅದು ಇಲ್ಲ ನನ್ನ ಪ್ರಕಾರ. ಈಗ ಅಕಸ್ಮಾತ್ ಅದಾಗಿದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ? ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ. ವರ್ಗಾವಣೆ ಏನಾಗಿಲ್ಲ, ಅದೊಂದು ಪತ್ರ ಅಷ್ಟೇ. ವರ್ಗಾವಣೆ ಆಗಬೇಕಾದ್ರೆ ಅಲ್ಲಿಂದ ನಮಗೆ ಬರಬೇಕು, ನಾವು ಅದನ್ನು ಆಮೇಲೆ ನಮ್ಮ ನೋಟಿಸಿಗೆ ಬರಬೇಕು, ನಾವು ಅದಕ್ಕೆ ಒಪ್ಕೋಬೇಕಾಗ್ತದೆ, ಅದೆಲ್ಲ ಇದೆ. ಸೊ ವರ್ಗಾವಣೆ ಏನಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿದಂತ ಪತ್ರ ಅಂತೂ ಸಿಕ್ಕಿದೆ. ಒಂದ್ ಕಡೆ ವಿರೋಧ ಪಕ್ಷದವರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಸ್ವತಃ ಆರೋಗ್ಯ ಸಚಿವರು ಕೂಡ ಇದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪತ್ರದ ಬಗ್ಗೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ, ಏನ ಹೇಳ್ತಾರೆ ಕಾಂಗ್ರೆಸ್ ನಾಯಕರು? ಹರೀಶ್, ಮಧು ನಾಗರಾಜ್, ಈ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಹೆಚ್ಚಾಗಿದೆ ಅನ್ನುವಂಥ ಆರೋಪ ಪದೇ ಪದೇ ಕೇಳ್ಬರ್ತಾ ಇರುತ್ತೆ. ಅದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಿರುವಂತಹ ಒಂದು ಪತ್ರ ಇವತ್ತು ವೈರಲ್ ಆಗಿರುವಂತಹದ್ದು. ಅದನ್ನೇ ಬಿಜೆಪಿ ನಾಯಕರು ಒಂದು ಅಸ್ತ್ರದ ರೀತಿ ಕಾಂಗ್ರೆಸ್ ವಿರುದ್ಧ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಅಸ್ತ್ರವನ್ನ ಮತ್ತೆ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಿದ್ದಾರೆ ಎನ್ನಲಾದಂತ ಒಂದು ಪತ್ರ ವೈರಲ್ ಆಗಿರುವಂತಹದ್ದು. ಅದು ಕೂಡ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಯನ್ನ ಅಬಕಾರಿ ಇಲಾಖೆ ಡಿಸಿಎನ್ ಆಗಿ ಮಾಡೋದಕ್ಕೆ, ವರ್ಗಾವಣೆ ಮಾಡೋದಕ್ಕೆ ಈ ಒಂದು ಶಿಫಾರಸು ಮಾಡಿರುವಂತಹದ್ದು. ಆ ಶಿಫಾರಸು ಪತ್ರವನ್ನ ಆರೋಗ್ಯ ಇಲಾಖೆಗೆ ಬರೆದಿರುವಂತಹದ್ದು. ಇಲ್ಲಿರ್ತಕ್ಕಂಥ ಡಾಕ್ಟರ್ ಮೋಹನ್ ಅನ್ನುವರನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿ ಅನ್ನುವಂತಹದ್ದು. ಎಲ್ಲಿಗೆ? ಮೈಸೂರು ಗ್ರಾಮಾಂತರ ಉಪ ಆಯುಕ್ತರಾಗಿ, ಅಬಕಾರಿ ಇಲಾಖೆ ಉಪ ಆಯುಕ್ತರಾಗಿ ನೇಮಕ ಮಾಡಬೇಕು, ವರ್ಗಾವಣೆ ಮಾಡಬೇಕು ಅನ್ನುವಂತಹ ಶಿಫಾರಸನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇದು ಆರೋಗ್ಯ ಮತ್ತು ಅಬಕಾರಿ ಎತ್ತಣಿದೆತ್ತ ಸಂಬಂಧ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಈಗಾಗಲೇ 6,000 ಕೋಟಿಯಷ್ಟು ಹಗರಣ ನಡೆದಿದೆ. CL7 ಕೊಡೋದ್ರಾಗಿರ್ಬೋದು, ಏನು ಈ ವಿಚಾರಗಳಲ್ಲಿ ಸಾಕಷ್ಟು ಹಗರಣ ನಡೆದಿದೆ, ಸಾಕಷ್ಟು ದಂಧೆ ನಡೆದಿದೆ. ಹೀಗಾಗಿ ಮತ್ತಷ್ಟು ಈ ಹಗರಣಗಳನ್ನ ಮಾಡಲಿಕ್ಕೆ, ಮತ್ತಷ್ಟು ಭ್ರಷ್ಟಾಚಾರವನ್ನ ಮಾಡಲಿಕ್ಕೆ ಇಂತಹ ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಇದೆ, ಒಂದು ಕುಟುಂಬ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಈಗ ಸರ್ಕಾರ ಕೂಡ ಅದನ್ನ ಇದು ಸ್ಪಷ್ಟನೆಯನ್ನ ಕೊಡ್ತಿದೆ. ಯಾವುದೇ ರೀತಿಯಾದಂತಹ ವರ್ಗಾವಣೆ ಆಗಿಲ್ಲ, ಅಂತ ವರ್ಗಾವಣೆ ಮಾಡೋದಕ್ಕೂ ಬರೋದಿಲ್ಲ ಅನ್ನುವಂತಹದನ್ನ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಇದು ವರ್ಗಾವಣೆ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.